ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, ಭಾರತೀಯ ಅಂಚೆ ಇಲಾಖೆಯಲ್ಲಿ ಖಾಲಿ ಇದ್ದ 28,740 ಹುದ್ದೆಗಳಿಗೆ ಸಂಬಂಧಿಸಿದಂತೆ ಈಗ ಆಲ್ರೆಡಿ 3 ಲಿಸ್ಟ್ ಗಳನ್ನ ಬಿಟ್ಟಿದ್ದಾರೆ. ಸಾಕಷ್ಟು ಅಭ್ಯರ್ಥಿಗಳು ಕೇಳಕತ್ತಿದ್ರಿ 4ನೇ ಲಿಸ್ಟ್ ಅನ್ನ ಯಾವಾಗ ಬಿಡ್ತಾರ, ಅದೇ ರೀತಿ 4ನೇ ಲಿಸ್ಟ್ ಗೆ ಕಟ್ ಆಫ್ ಎಷ್ಟು ನಿಲ್ತದ. ಲಾಸ್ಟ್ ಟೈಮ್ 58ವರೆಗೂ ಕೂಡ ಕಟ್ ಆಫ್ ನಿಂತದ. ಹಾಗಿದ್ರೆ ಈ ಸಾರಿ ಎಷ್ಟು ಕಟ್ ಆಫ್ ನಿಲ್ಲಬಹುದು? ಬನ್ನಿ ಸ್ನೇಹಿತರೆ, ಹಾಗಿದ್ರೆ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಏನಾದರೂ ಪೊಲೀಸ್ ಕಾನ್ಸ್ಟೇಬಲ್, ಪಿಸಿ, PSI, SD, FD ವಿವಿಧ ಹುದ್ದೆಗಳಿಗೆ ಸಂಬಂಧಿಸಿದಂತೆ ತಯಾರಿ ನಡೆಸಿದರೆ ಈ ನೋಟ್ಸ್ ತುಂಬಾ ಉಪಯುಕ್ತ. ಹೌದು ಸ್ನೇಹಿತರೆ, ಸಿಲೆಬಸ್ ಕಂಪ್ಲೀಟ್ ಸಿಲೆಬಸ್ ನೋಟ್ಸ್. ಇದ್ರ ಜೊತೆಗೆ ನಿಮಗೆ SDA, FDA, PC, PSI ವಿವಿಧ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ಕಳಿಸಲಾಗ್ತದ. ಸ್ನೇಹಿತರೆ, ಇದರ ಮೊದಲ ಬೆಲೆ ಬಂದು 999 ಇತ್ತು. ಈಗ ನೇಮಕಾತಿ ಪ್ರಾರಂಭ ಆದ ಕಾರಣಕ್ಕಾಗಿ ಎಲ್ಲ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅನ್ನೋ ಕಾರಣಕ್ಕಾಗಿ ಕೇವಲ 200 ರೂಪಾಯಿಗಾಗಿ ನೀಡಲಾಗ್ತದ. ಸ್ನೇಹಿತರೆ, ಯಾರಿಗಾದರೂ ಈ ನೋಟ್ಸ್ ಬೇಕಾಗಿತ್ತಂದ್ರೆ ನಮ್ಮ ಚಾನಲ್ ಅಲ್ಲಿ ವಿಡಿಯೋ ನೋಡಿದ ಸ್ಕ್ರೀನ್ ಶಾಟ್ ಕಳಿಸಿದ್ರೆ ಮಾತ್ರ ಈ ನೋಟ್ಸ್ ಬಂದು ನಿಮಗೆ 200 ರೂಪಾಯಿಗಾಗಿ ಸಿಗ್ತಾವ್ರಿ. ಸ್ನೇಹಿತರೆ, ಈ ನೋಟ್ಸ್ ಜೊತೆಗೆ ನಿಮಗೆ ಏನಾದ್ರು 6 to 10 ಸಮಾಜ ವಿಜ್ಞಾನ ಮತ್ತು ವಿಜ್ಞಾನದ ಶಾರ್ಟ್ ನೋಟ್ಸ್ ಏನಾದ್ರು ಬೇಕಾಗಿತ್ತಂದ್ರ ಅದಕ್ಕೆ 150 ರೂಪಾಯಿ ಐತ್ರಿ. ಇದಕ್ಕೆ 200 ರೂಪಾಯಿ ಐತ್ರಿ. ಟೋಟಲ್ 350 ಆಗತ್ತ. ಆದ್ರೆ ನಮ್ಮ ಚಾನಲ್ ವೀಕ್ಷಕರಿಗೆ ಹೆವಿ ಆಫರ್ ಅನ್ನ ಕೊಡಾಕತ್ತೀವ್ರಿ. ಎಲ್ಲರಿಗೂ ಯೂಸ್ ಅಲ್ಲಿ ಅನ್ನೋ ಕಾರಣಕ್ಕಾಗಿ 350 ರೂಪಾಯಿ ಐತನ ಕೇವಲ 250 ರೂಪಾಯಿಗೆ ಈ 2 ನೋಟ್ಸ್ ನ ಕಳಿಸಲಾಗ್ತದೆ. ಯಾರಿಗಾದ್ರೂ ನೋಟ್ಸ್ ಬೇಕಾಯ್ತಂದ್ರೆ ಕೆಳಗಡೆ ಕಾಣೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ನ ಪಡೆದುಕೊಳ್ಳಬಹುದು. ಅತ್ಯಂತ ಕಡಿಮೆ ಬೆಲೆಯಲ್ಲಿ ಇರುತ್ತಾ. ಈ ಸಾರಿ 100% ನಾನು ಸೆಲೆಕ್ಷನ್ ಆಗೇ ಆಗ್ತೀನಿ ಅನ್ನೋರು, ಸರಿಯಾಗಿ ಓದ್ತೀನಿ ಅನ್ನೋರು ಮಾತ್ರ ಕೆಳಗಡೆ ಕಾಣೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ. ಸ್ನೇಹಿತರೆ, ನೀವೇನಾದ್ರೂ PC, PSI, SDA, FDA ವಿಲೇಜ್ ಅಕೌಂಟ್ಗೆ ಸಂಬಂಧಿಸಿದ ಸ್ಟಡಿಯನ್ನ ಮಾಡ್ತಾ ಇದ್ರೆ ಇವು ಬಂದು ಸಿಲೆಬಸ್ ನೋಟ್ಸ್ ರೀ. ಇನ್ನೇನು ಕೆಲವೇ ದಿನಗಳಲ್ಲಿ ಅಂದ್ರೆ ನೇಮಕಾತಿ ವಾರದಲ್ಲಿ ಆಗ್ತದ. ನೇಮಕಾತಿ ಆದ ಮೇಲೆ ಕೇವಲ ಒಂದು 2 ರಿಂದ 3 ಮಂತ್ ಮಾತ್ರ ಟೈಮ್ ಇರುತ್ತ. ಸೊ ಅದಕ್ಕಾಗಿ ಯಾರಾದ್ರೂ ಸ್ಟಡಿಯನ್ನ ಪ್ರಾರಂಭಿಸಬೇಕನ್ನೋರು ಇವತ್ತಿನ ತರ ಪ್ರಾರಂಭಿಸ್ರಿ. ನಿಮ್ ಕಡೆ ಸ್ಟಡಿ ಮೆಟೀರಿಯಲ್ ಅಂದ್ರ ಇಲ್ಲಿ ಕೆಳಗಡೆ ಕೊಟ್ಟಿರೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ಸ್ಟಡಿ ಮೆಟೀರಿಯಲ್ ಅನ್ನ ತೆಗೆದುಕೊಂಡು ಸ್ಟಡಿಯನ್ನ ಪ್ರಾರಂಭಿಸಬಹುದು. ಬನ್ನಿ ಸ್ನೇಹಿತರೆ, ಹಾಗಿದ್ರೆ ಟಾಪಿಕ್ ಗೆ ಬರೋದಾದ್ರೆ ಪೋಸ್ಟ್ ಆಫೀಸ್ ಗೆ ಸಂಬಂಧಿಸಿದಂತೆ 3ನೇ ಲಿಸ್ಟ್ ಅಂತರೂ ಬಿಟ್ಟಿದ್ರು ನೀವು ನೋಡೇ ಇದ್ರಿ. 3ನೇ ಲಿಸ್ಟ್ ಅಲ್ಲಿ ಒಬ್ಬ ಅಭ್ಯರ್ಥಿದ 58ವರೆಗೂ ಕೂಡ ನಿಂತಿತ್ತು. ಇದನ್ನ ನಂಬಕ್ ಆಗದೆ ಇರುವಷ್ಟ ಒಂದ ಲಿಸ್ಟ್ ಬಂದಿತ್ರಿ ಇದು. ಇಲ್ಲಿ ಓಕೆ, ನಾ ಆಲ್ರೆಡಿ ಪ್ರತಿ ಸಾರಿ ವಿಡಿಯೋ ಮಾಡಿದಾಗ ಅಂಗವಿಕಲರದ ಎಷ್ಟ ಸ್ಕೋರ್ ಆದ್ರೂ ಕೂಡ ಅಪ್ಲಿಕೇಶನ್ ಹಾಕಂತ ಬೇಕಾದ್ರೆ ಡೌಟ್ ಇದ್ರೆ ಹಿಂದಿನ ವಿಡಿಯೋಗಳನ್ನ ನೋಡ್ಕೋರಿ. ಅದರಂತೆ ಈಗ ಇಲ್ಲಿ ನೋಡ್ಕೋರಿ, ಇದು ಮಂಗಳೂರು ಡಿವಿಷನ್ ದಾಗ ಅಂಗವಿಕಲ ಅಭ್ಯರ್ಥಿ ಒಬ್ಬರು 58.4ಕ್ಕೆ ಆಯ್ಕೆ ಆಗಿದ್ದಾರ. ಲಾಸ್ಟ್ ಟೈಮು ಇದು ತುಂಬಾ ಕಡಿಮೆ ರೀ. ಒಂದು 2 ರಿಂದ 3 ವರ್ಷ ನೋಡಿದಾಗ ಇದು ತುಂಬಾ ಕಡಿಮೆ ಕಟ್ ಆಫ್. ಓಕೆನಾ. ಬಟ್ ಅಲ್ಲಿ ಸ್ವಲ್ಪ ಅಂಗವಿಕಲ ಅಭ್ಯರ್ಥಿ ಆ ವಲಯದಲ್ಲಿ ಹೋಗಿ ಸ್ವಲ್ಪ ಡ್ಯೂಟಿ ಮಾಡೋದು ಕಷ್ಟ. ಯಾಕಪ್ಪ ಅಂದ್ರ ಈಗ ಆಲ್ರೆಡಿ ನಮ್ಮ ಹುಡುಗೊಬ್ಬ ಅದನ್ರಿ ಮಂಗಳೂರದಾಗ. ಅವ ಹೇಳಿದ ಪ್ರಕಾರ ಯಾವ ರೀತಿ ಅಂದ್ರ ಇಲ್ಲಿಗೆ ಒಂದು ಪೋಸ್ಟ್ ಇತ್ತಂದ್ರ ಮತ್ತ ಒಂದು 2 ರಿಂದ 3 ಕಿಲೋಮೀಟರ್, 1 ಕಿಲೋಮೀಟರ್, 2 ಕಿಲೋಮೀಟರ್. ಇಲ್ಲಿ ನಮ್ ಕಡೆ ಯಾವ ರೀತಿ ಇರ್ತಪ್ಪ ಅಂದ್ರೆ ಇಲ್ಲಿ ಒಂದು ಊರಾಗ ಹೋದ್ಯಪ್ಪ ಅಂದ್ರ 1 ಕಿಲೋಮೀಟರ್ದಾಗ ಇಡೀ ಊರ ಇರುತ್ತ. ನೀವ್ ಎಲ್ಲಾರ ಹೋಗಿ ಕೊಟ್ಟು ಬರ್ಬೋದು. ಬಟ್ ಹಾಗಿಲ್ಲ, ಇಲ್ಲೊಂದ್ ಮನಿ ಇತ್ತಂದ್ರ ಅಲ್ಲಿ 1 ಕಿಲೋಮೀಟರ್, 2 ಕಿಲೋಮೀಟರ್ ದೂರ ಇರುತ್ತ. ಅದು ಇಲ್ಲಿ ರಸ್ತೆ ಇರುತ್ತಲ್ಲ ಆ ರೀತಿ ಇರಂಗಿಲ್ಲ. ಅಲ್ಲಿ ಗುಡ್ಡ ಹತ್ತಿ ಹೋಗ್ಬೇಕಂದ್ರ ರಗಡ್ ಆಗಿರ್ತತಿ. ಆ ರೀತಿಯಲ್ಲಿ ಇರುತ್ತ. ಬಟ್ ಸ್ವಲ್ಪ ಅಂಗವಿಕಲರಿಗೆ ಏನಾದ್ರು ಕನ್ಸೆಷನ್ ಕೊಟ್ಟು ಅಲ್ಲಿ ಏನಾದ್ರು ಎಕ್ಸ್ಚೇಂಜ್ ಅನ್ನು ಕೂಡ ಮಾಡ್ಕೋಬಹುದು. ಎನಿವೆ ಓಕೆ ರೀ. ಈಗ ಸಾಕಷ್ಟು ಅಭ್ಯರ್ಥಿಗಳು ಕೇಳಾಕತ್ತಿದ್ರಿ 3ನೇ ಲಿಸ್ಟ್ ಅಂತರೂ ಕಡಿಮೆ ನಿಂತತ್ರಿ ಕಟ್ ಆಫ್. 4ನೇ ಲಿಸ್ಟ್ ಅಲ್ಲಿ ಏನಾದ್ರು ಕಡಿಮೆ ನಿಲ್ಲುತ್ತಾ ಅಂತ ಕೇಳಿದ್ರಿ. ಸ್ನೇಹಿತರೆ, ಇವ್ರದ್ದು ಈಗ ಇನ್ನ 26/5/2026 ಕೂಡ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಇರುತ್ತಾ. ಈ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಆದ್ಮೇಲೆ ನಿಮ್ದು ರಿಸಲ್ಟ್ ಬರುತ್ತಾ. ಹಾಗಿದ್ರೆ ರಿಸಲ್ಟ್ ಯಾವಾಗ ಬರುತ್ತಾ? ನಿಮ್ದು ಜೂನ್ ಮೊದಲನೇ ವಾರದಲ್ಲಿ ಬರುತ್ತಾ. ಆಲ್ಮೋಸ್ಟ್ ಎಲ್ಲ 5ನೇ ತಾರೀಕಿನಿಂದ 9ನೇ ತಾರೀಕಿನ ಒಳಗಡೆ ನಿಮ್ದು 4ನೇ ಲಿಸ್ಟಿನ ರಿಸಲ್ಟ್ ಬರುತ್ತಾ. ಹಾಗಿದ್ರೆ ಈ ಸಾರಿ ಎಷ್ಟು ಕಟ್ ಆಫ್ ನಿಲ್ಲಬಹುದು? ಸ್ನೇಹಿತರೆ ನೋಡ್ರಿ, ಇದು ಕಟ್ ಆಫ್ ಕೂಡ ನಮ್ಮ KPTCL ಅಭ್ಯರ್ಥಿಗಳು ಎಲ್ಲಿ ಮಠ ಹೋಗಿ ಡ್ಯೂಟಿಗೆ ಜಾಯಿನ್ ಆಗಲ್ಲ ನೋಡ್ರಿ, ಅಲ್ಲಿ ಮಠ ಕಡಿಮೆ ಕಟ್ ಆಫ್ ಅಂತರೂ ಬರಂಗಿಲ್ಲ. ತಿಳಿತು. 50-60 ಎಲ್ಲಿಗೆ ಒಬ್ಬರದ್ದು ಬರ್ತೈತಿ. ಅದನ್ನ ಹೇಳಾಕತ್ತಿಲ್ಲ. ಅಂಗವಿಕಲ ಅಭ್ಯರ್ಥಿ ಇರ್ತಾರ, ಬರ್ತಾರ, ಅವ್ರದ್ದು ಬೇಕಾಗಿಲ್ಲ. ಯಾಕಂದ್ರ ಅದು ಕಡಿಮೆ ಪೋಸ್ಟ್ ಇರ್ತಾವ. ಇಲ್ಲಿ 1000 ಪೋಸ್ಟ್ ಇದ್ದಂದ್ರ ಅವ್ರಿಗೆ ಬಾಳ ಅಂದ್ರೆ 20-30 ಪೋಸ್ಟ್ ಅಷ್ಟೇ ಇರ್ತಾವ. ನಮಗೆ 20-30 ಪೋಸ್ಟ್ ಗಿಂತ ಇಲ್ಲಿ ಹೆಚ್ಚಿರುವ ಪೋಸ್ಟ್ ಗಳನ್ನ ನಾವು ನೋಡೋದಾದ್ರೆ ಈ ಸಾರಿನೂ ಕೂಡ ಆಲ್ಮೋಸ್ಟ್ ಎಷ್ಟು ನಿಲ್ಲುತ್ತಪ್ಪ ಅಂದ್ರ ಕಟ್ ಆಫ್. ನಾ ಎಲ್ಲ ಓವರ್ ಆಲ್ ಆಗಿ ಹೇಳಾಕತ್ತೀನಿ, ಪ್ರತಿಯೊಂದು ಡಿಸ್ಟಿಕ್ ಗೆ ಸಂಬಂಧಿಸಿದಂತೆ ಹೇಳಾಕತ್ತಿಲ್ಲ. ಆಲ್ಮೋಸ್ಟ್ ಎಲ್ಲ 97, 96, 95 ಡೌಟ್ ರೀ. ಆಲ್ಮೋಸ್ಟ್ ಎಲ್ಲ ಎಷ್ಟು ಪ್ಲಸ್ ಸ್ಕೋರ್ ಇದ್ರೆ ಮಾತ್ರ ಆಗುತ್ತಾ. ಡಿಪೆಂಡ್ಸ್ ಅಪಾನ್ ಲಾಸ್ಟ್ ಟೈಮ್ ಕಟ್ ಆಫ್ ಎಷ್ಟು ನಿಂತು ಅದಕ್ಕಿಂತ ಸ್ವಲ್ಪ ಕಡಿಮೆ ಅಷ್ಟೇ. ಅದನ್ನ ಹೊರತುಪಡಿಸಿ ಜಾಸ್ತಿ ಏನು ವ್ಯತ್ಯಾಸ ಆಗಂಗಿಲ್ಲ. ಬಟ್ KPTCL ಗೆ ಹೆಸ್ಕಾಮ್ದಾರ್ ಆಗಿರ್ಬೋದು, ಬೆಸ್ಕಾಮ್ದಾರ್ ಆಗಿರ್ಬೋದು, ಇವ್ರ ಏನದೈತಲ್ಲ ಇದು KPTCL ರಿಸಲ್ಟ್ ಅಂತೂ ಬಿಟ್ಟಾರ. ಹೋಗಿ ಅವ್ರು ಡ್ಯೂಟಿ ಜಾಯಿನ್ ಅನ್ನ ಮಾಡ್ಕೊಂಡ್ರಂದ್ರ ಅವಾಗ ನೋಡ್ರಿ ನಿಮ್ದು ಲಿಸ್ಟ್ ದಾಗ
ಎಷ್ಟು ಕಡಿಮೆ ಬರುತ್ತಪ್ಪ ಅಂದ್ರ ಕಟ್ ಆಫ್ ಆಲ್ಮೋಸ್ಟ್ ಎಲ್ಲ 88 ಮಟ ಆದ್ರೂ ಕೂಡ ನಿಮ್ದು ಸ್ಕೋರ್ ಬರ್ತದ. ಇಷ್ಟು ಕಡಿಮೆ ಬರುತ್ತ. ಸೊ ಇಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ಯಾವ ರೀತಿ ಗಿಮಿಕ್ ಮಾಡಾಕತ್ತಂದ್ರ ಎಲ್ಲಾ ರೆಡಿ ಆಗಿರ್ತತಿ, ಅವರಿಗೆ ವೇತನ ಕೊಡೋದಾಗತ್ತ ಅನ್ನೋ ಸಲುವಾಗಿ ಇಲ್ಲಿವರೆಗೆ ಜಗಾಕತ್ತಾರ. ಇದನ್ನ ಕೆಪಿಟಿಸಿಎಲ್ ವಿಡಿಯೋ ಕೂಡ ಮಾಡಿದೆ. ಅವ್ರದ್ದು ಆಲ್ಮೋಸ್ಟ್ ಎಲ್ಲ ಜೂನ್ ಜುಲೈ ಮಟ ಯಾರದೇ ಕೂಡ ವೇಕೆನ್ಸಿಗೆ ಸಂಬಂಧಿಸಿದಂತೆ ಜಾಯ್ನಿಂಗ್ ಅಂತ ತಗೊಂಗಲತ್ತ ಇದೆ, ಅದರಂತೆ ಅಲ್ಲಿ ಮಟ ಬಂದೈತಿ. ಸ್ನೇಹಿತರೆ 4ನೇ ಲಿಸ್ಟ್ ಒಂದು ಹೋಲ್ ನಿಮ್ದು, ತೆರಿ ಕೆಡ್ಸೋಕ್ ಹೋಗ್ಬೇಡ್ರಿ. 4ನೇ ಲಿಸ್ಟ್ ಅನ್ನು ಕೈ ಬಿಡ್ರಿ. ನೆಕ್ಸ್ಟ್ ಐತಿ 5ನೇ ಲಿಸ್ಟ್ 6ನೇ ಲಿಸ್ಟ್. ಈ 5-6 ಲಿಸ್ಟ್ ಅನ್ಗೋಡದವ್ರು ಏನಾದ್ರು ಕೆಪಿಟಿಸಿಎಲ್ ದಾಗ ಕರೆದಿರೋದು, ಅದು ಮೆಸ್ಕಾಮ್ ಇರ್ಲಿ, ಒಟ್ಟ ಟೋಟಲ್ 5 ಕಂಪ್ನಿ ಉಳ್ದಾವ ಅಲ್ಲಿಗೆ ಜಾಯ್ನಿಂಗ್ ಆಗ್ಲೇ ಇರೋದು. ಅವ್ರು ಒಟ್ಟರು ಹೋದ್ರ ತಿಳ್ಕೊರಿ ಅಲ್ಲಿ 2,500 ಇಂತ್ರ 2,500 ಆಲ್ಮೋಸ್ಟ್ 2,500 ಅಭ್ಯರ್ಥಿಗಳು ಹೋಗ್ತಾರ. ಆ ಅಭ್ಯರ್ಥಿಗಳ ಪೋಸ್ಟ್ ನಿಮಗೆ ಇಲ್ಲಿ ಸಿಗ್ತಾವ್ರಿ. ಅವರು ಆಗಿರ್ತಾರೆ. ಯಾಕಂದ್ರೆ ಅಲ್ಲಿ ಕೂಡ 98, 99, 97 ಹಿಂಗಿದ್ದವ್ರು ಕೂಡ ಫಿಸಿಕಲ್ ಪಾಸ್ ಆಗಿರ್ತಾರ. ಅಲ್ಲಿ ಯಾವ್ದು ಜಾಬ್ ಮೊದಲು ಬರುತ್ತಾ ಅದಕ್ಕೆ ಹೋಗ್ಬೇಕಂತ ಕಾದು ಕುಂತಿರ್ತಾರ. ತಿಳಿತು. ಸೊ ಅದಕ್ಕಾಗಿ ಅವ್ರು ಹೋದ್ರಪ್ಪ ಅಂದ್ರ ನಿಮ್ಗೆ ಇನ್ನೂ ಕೂಡ ಕಟಾಪ್ ತುಂಬಾ ಕಡಿಮೆ ನಿಲ್ತದ. ಈ ಸಾರಿ ಕೂಡ ಕಟಾಪ್ ಆಲ್ಮೋಸ್ಟ್ ಲಾಸ್ಟ್ ಟೈಮ್ ಎಷ್ಟು ನಿಂತಿತ್ತಲ್ಲ ಅಷ್ಟೇ ವೇರಿಯೇಷನ್ ಭಾಳ ಆದ್ರ ನಾ ಹೇಳ್ತಿರ್ತೀನಿ. ಪ್ರತಿ ಸಾರಿನೂ 0.2, 0.3, 0.5 ಇಷ್ಟೇ ವ್ಯತ್ಯಾಸ. 0.10 ಮಟ ಆಗ್ತದ. ಇಷ್ಟೇ ವ್ಯತ್ಯಾಸ, ಇದಕ್ಕಿಂತ ಜಾಸ್ತಿ ಏನಾಗಲ್ಲ. ಕೆಲವೊಂದ್ ಕಡೆ ಆಗ್ತದ 1% ಮಟನೂ ಆಗತ್ತ. ಅದು ತುಂಬಾ ರಿಯರ್ ರೀ. ನಾವ್ 1, 2 ಇದ್ರೆ ಹೇಳಂಗಿಲ್ಲ, ಜಾಸ್ತಿ ಇದ್ದಿದ್ದು ಮಾತ್ರ ಹೇಳ್ತೀವಿ. ಈಗ ಕಡಿಮೆ ಅಂತರೂ ಇಷ್ಟ ಆಗ್ತದ ನೋಡ್ರಿ. ನೀವು 60, 70, 80 ಆದರೂ ಇನ್ನೊಂದ್ ಸ್ವಲ್ಪ ಕಾಯ್ಬೇಕಾಗ್ತದ. ಎಲ್ಲಿವರೆಗೆ? 6ನೇ ಲಿಸ್ಟ್ ವರೆಗೆ ಕಾಯಿರಿ. ಅವಾಗ ನೋಡೋಣ ಈ ಕೆಪಿಟಿಸಿಎಲ್ ರಿಸಲ್ಟ್ ಏನಾರ ಬಿಟ್ರಪ್ಪ ಅಂದ್ರ ಅವಾಗ ನಿಮಗೂ ಕೂಡ ಏನಾದ್ರು ಅದೃಷ್ಟ ಎಂಬುದು ಕೈಗೆ ಸಿಗಬಹುದು. ಓಕೆ, ಎನಿವೆ ಇದಾಗಿತ್ತು ಇವತ್ತು. ಸ್ನೇಹಿತರೆ, ವಿಡಿಯೋ ನೋಡಕತ್ತಾರ ಒಂದು ರಿಕ್ವೆಸ್ಟ್, ನಾವು ಮತ್ತೆ ಇನ್ನೊಂದು ಸಾರಿ ಪ್ರತಿಯೊಂದು ಡಿಸ್ಟ್ರಿಕ್ಟ್ಗೆ ಸಂಬಂಧಿಸಿದಂತೆ ಕಟಾಪ್ ಲಿಸ್ಟ್, ಎಕ್ಸ್ಪೆಕ್ಟೆಡ್ ಕಟಾಪ್ ಲಿಸ್ಟ್ ಅನ್ನ ಮಾಡ್ಬೇಕಂತೇಳಿ ವಿಡಿಯೋ ಸೀರೀಸ್ ಅನ್ನ ಸ್ಟಾರ್ಟ್ ಮಾಡ್ಬೇಕಂತ ಮಾಡಿವಿ. ಸೊ ಅದಕ್ಕಾಗಿ ನಿಮ್ಮ ಕಟಾಪ್ ಎಷ್ಟಾಗೈತಿ SSLC ಅಂತೇಳಿ, ಅದೇ ರೀತಿ ಯಾವ ಡಿಸ್ಟ್ರಿಕ್ಟ್ಗೆ ನೀವು ಅರ್ಜಿಯನ್ನ ಸಲ್ಲಿಸಿರಂತ ಮೆಸೇಜ್ ಮಾಡ್ತಾ ಬರ್ರಿ. ನಾನು ಇನ್ನೇನೊಂದು 2 ದಿವಸದಾಗ ಒಟ್ಟು ಕಟಾಪ್ದು ಎಕ್ಸ್ಪೆಕ್ಟೆಡ್ ಕಟಾಪ್ದು ವಿಡಿಯೋನ ಮಾಡ್ತೇವ್ರಿ. ಸ್ನೇಹಿತರೆ, ಇದಾಗಿತ್ತು ಇವತ್ತು ವಿಡಿಯೋ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಶುಭ ದಿನ.